ಗಡಿಯಾರದ ಕ್ಷಣಗಣನೆ ಅದು ಟಿಕ್ 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 ಅಂತ ನಾಯಕತ್ವ ಬದಲಾವಣೆಗೆ ಏನಾದರೂ ಬೆಳವಣಿಗೆ ಆಗುತ್ತಾ ಅಂತ ಇದೀಗಿರುವಂಥ ದೊಡ್ಡ ಕುತೂಹಲ. ಮೊದಲ ಬ್ರೇಕಿಂಗ್ ನ್ಯೂಸ್ ತೋರಿಸ್ತಾ ಇದ್ದೀನಿ. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಬೆಂಕಿ ಒಂದು ಕಡೆ, ಭಿನ್ನಮತಕ್ಕೆ ತೇಪೆ ಹಾಕೋದಕ್ಕೆ ಉಸ್ತುವಾರಿ ಸಚಿವರು ಎಂಟ್ರಿ ಕೊಡ್ತಿದ್ದಾರೆ. 3 ದಿನಗಳ ಸಭೆಯಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತಾ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಬ್ರೇಕಿಂಗ್ ನ್ಯೂಸ್. ಇವತ್ತಿಂದ ಮಹತ್ವದ ಬೆಳವಣಿಗೆ. ಹೈಕಮಾಂಡ್ ಆದೇಶದ ಮೇರೆಗೆ ರಾಜ್ಯಕ್ಕೆ ಬರ್ತಿದ್ದಾರೆ ಅರುಣ್ ಸಿಂಗ್. 3 ದಿನ ಇಲ್ಲಿರ್ತಾರೆ. 3 ದಿನಗಳಲ್ಲಿ ಏನು ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ. ಇವತ್ತಿನಿಂದ ಉಸ್ತುವಾರಿ ಅರುಣ್ ಸಿಂಗ್ ಅವರ ಪ್ರವಾಸ ರಾಜ್ಯಕ್ಕೆ. ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಸಂಜೆ 5 ಗಂಟೆಗೆ ರಾಜ್ಯ ಸಂಪುಟ ಸಚಿವರ ಜೊತೆ ಮೊದಲ ಮೀಟಿಂಗ್. ಅದಾದಮೇಲೆ ಪಕ್ಷದ ಪ್ರಮುಖರ ಜೊತೆ 2ನೇ ಮೀಟಿಂಗ್. ಅದಾದಮೇಲೆ ಶಾಸಕರು, ಸಂಸದರು, ಪರಿಷತ್ ಸದಸ್ಯರ ಜೊತೆ ಮತ್ತೊಂದು ಮೀಟಿಂಗ್. ಈ ಥರ ಇವತ್ತೊಂದಿನ ಇಷ್ಟೋ ಸ್ಕೆಡ್ಯೂಲ್ ಇದೆ. ನಾಳೆ ಮತ್ತು ನಾಡಿದ್ದು ಪ್ರತ್ಯೇಕವಾಗಿ ಯಾರ್ಯಾರ ಜೊತೆ ಹೇಗೆ ಏನೇನು ಮಾತಾಡಬೇಕು, ಶಾಸಕರ ಸಮಸ್ಯೆಗಳನ್ನು ಕೇಳ್ತಾರೆ ಅರುಣ್ ಸಿಂಗ್ ಅವರು. ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ ಅರುಣ್ ಸಿಂಗ್ ಅವರು. ಇನ್ನು ನಾಡಿದ್ದು ಶುಕ್ರವಾರ ಸಂಜೆ ರಾಜ್ಯ ಕೋರ್ ಕಮಿಟಿ ಸಭೆ ಇದೆ. ಪಕ್ಷದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ನಾಯಕತ್ವದ ಗೊಂದಲ ನಿವಾರಣೆಗೆ ಸಲಹೆಗಳನ್ನು ಕೂಡ ಪಡ್ಕೋತಾರೆ, ತೆಗೆದುಕೊಳ್ತಾರೆ. ಎಲ್ಲವೂ ನಡೆಯುತ್ತೆ. 3 ದಿನಗಳ ಸಭೆಯ ಅಭಿಪ್ರಾಯದ ವರದಿಯನ್ನು ನೇರವಾಗಿ ಅವರು JP ನಡ್ಡಾ ಅವರಿಗೆ ಅಥವಾ ಕೇಂದ್ರ ಗೃಹ ಮಂತ್ರಿಗಳಿಗೆ ತಲುಪಿಸ್ತಾರೆ. ವರದಿ ಸಿದ್ಧಪಡಿಸ್ಕೊಂಡು ಶುಕ್ರವಾರ ರಾತ್ರಿ ದೆಹಲಿ ಹೈಕಮಾಂಡ್ಗೆ ವರದಿ ಕೊಡ್ತಾರೆ ಅರುಣ್ ಸಿಂಗ್ ಅವರು. ಹಾಗಾಗಿ ಇವತ್ತಿಂದ 3 ದಿವಸಗಳ ಕಾಲ ರಾಜ್ಯ ಪ್ರವಾಸದಲ್ಲಿದ್ದಾರೆ BJPಯ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು. ಅಜೆಂಡಾ ಮೇಲ್ನೋಟಕ್ಕೆ ಬೇರೆ ಬೇರೆ ಥರ ಇದ್ದರೂ ಒಳಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗಿರುವಂಥ ಬೇಗುದಿ ಅಸಮಾಧಾನವನ್ನು ಕಡಿಮೆ ಮಾಡಬೇಕು, ಸಮಾಧಾನ ಮಾಡಬೇಕು. ಇನ್ನೆರಡು ವರ್ಷ ಆದಮೇಲೆ ಮುಂದಿನ ಎಲೆಕ್ಷನ್ ಇದೆ, ರಾಜ್ಯ ವಿಧಾನಸಭೆ ಎಲೆಕ್ಷನ್ ಇದೆ. ಆ ಎಲೆಕ್ಷನ್ಗೆ ಪ್ರಿಪರೇಷನ್ ಆಗಬೇಕು. ಈಗಿಂದಲೇ ನಾಯಕತ್ವ ಬದಲಾವಣೆ ಅಂತ ಒಂದು ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಈಗಿಂದ ಶುರು ಮಾಡಬೇಕಾ ಅಥವಾ ಉಳಿಸ್ಬೇಕಾ ಅವ್ರನ್ನೇ? ಮುಂದಿನ ಎಲೆಕ್ಷನ್ಗೆ ಯಾರ ನಾಯಕತ್ವದಲ್ಲಿ ಮುಂದಕ್ಕೆ ಹೋಗಬೇಕು? ಈ ಥರದ ಎಲ್ಲ ಬದಲಾವಣೆಗಳನ್ನು ನಾನಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಪ್ಲೇ ಮಾಡ್ತಿದ್ದೀವಿ. ಇದೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಜೊತೆಗೆ ವಿರೋಧಿ ಬಣದ ಒಂದಷ್ಟು ಜನ ಇದ್ದಾರೆ, ಅವ್ರ ಜೊತೆ ಮಾತುಕತೆ ನಡೆಸಬೇಕು. ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಏನಾದರೂ ಬದಲಾವಣೆ ಮಾಡಬೇಕಾ, ಅದನ್ನು ಮಾಡಿದ್ರೆ ಪರಿಣಾಮ ಹೇಗಿರುತ್ತೆ ಎಲ್ಲವನ್ನು ಕೂಡ ಗಮನಿಸಬೇಕು. ಸರ್ಕಾರದ ಮತ್ತು ನಾಯಕರ ಕಾರ್ಯವೈಖರಿ ಹೇಗಿದೆ ಎಲ್ಲವನ್ನು ಕೂಡ, ಜೊತೆಗೆ ಇಲಾಖಾವಾರು ಕಾರ್ಯವೈಖರಿ ಬಗ್ಗೆ ಮಾಹಿತಿಯನ್ನು ಪಡ್ಕೋತಾರಂತೆ. ಇನ್ನು ಶಾಸಕರು ಅವರವ್ರ ಕ್ಷೇತ್ರದಲ್ಲಿ ಏನೇನು ಮಾಡ್ತಿದ್ದಾರೆ, ಹೇಗೆಲ್ಲ ಸಿದ್ಧತೆ ಮಾಡ್ತಿದ್ದಾರೆ. ಚುನಾವಣೆ ಒಂದಿದೆ ಮುಂದಕ್ಕೆ ನಿಜ, ಆದರೆ ಈಗ ಅವರ ಕೆಲಸ ಕಾರ್ಯಗಳು ಹೇಗೆ ನಡೀತಾ ಇದೆ, ಕಾರ್ಯತಂತ್ರದ ಬಗ್ಗೆ, ಇನ್ನೆರಡು ವರ್ಷಕ್ಕೆ ಪಕ್ಷ ಕಟ್ಟಿ ಬಲಪಡಿಸುವ ಬಗ್ಗೆ ಹೇಗೆಲ್ಲ ರೂಪರೇಷೆ ಮಾಡಬೇಕು ಎಲ್ಲದ್ರ ಬಗ್ಗೆ ಸಮಗ್ರವಾಗಿ ಅರುಣ್ ಸಿಂಗ್ ರಾಜ್ಯಕ್ಕೆ ಬರ್ತಿರೋದೇ ಅದಕ್ಕೋಸ್ಕರ. ಹಾಗಾಗಿ ಇತ್ತೀಚಿನ 2 ವಾರದಲ್ಲಿ ಆಗಿದ್ದಂತಹ ಬೆಳವಣಿಗೆ ಅದು ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ. ಇನ್ನೊಂದು, ಯಡಿಯೂರಪ್ಪನವ್ರ ಮೇಲಿರುವಂಥ ಕೆಲವರ ಆರೋಪ ಏನಪ್ಪ ಅಂದರೆ ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ ಅಂತ. ಸೊ ಹಾಗಾಗಿ ಎಲ್ಲ ಪಾಯಿಂಟ್ಸ್ ಇರೋದ್ರಿಂದ ಅರುಣ್ ಸಿಂಗ್ ಅವರ ಭೇಟಿ ಬಹಳ ಮಹತ್ವ ಪಡ್ಕೋತಾ ಇದೆ. ಯಡಿಯೂರಪ್ಪನವ್ರ ಪಾಲಿಗೆ ಈ 3 ದಿನ ಒಂದು ರೀತಿ D-Day ಅಂದರೆ ನಿರ್ಣಾಯಕ ದಿವಸ. ಹೈಕಮಾಂಡ್ ಮನವೊಲಿಸ್ತಾರ CM BSY? ಉಸ್ತುವಾರಿ ಮುಂದೆ ಶಕ್ತಿ ಪ್ರದರ್ಶನ ಮಾಡೋ ಸಾಧ್ಯತೆಗಳಿದೆಯಾ? ನೋಡೋಣ. ಬ್ರೇಕಿಂಗ್ ನ್ಯೂಸ್. ವಿರೋಧಿ ಬಣ ಒಂದು ಕಡೆ ಇದ್ದಾರೆ, ಅವ್ರ ಪರವಾಗಿರೋರು ಇನ್ನೊಂದು ಕಡೆ ಇದ್ದಾರೆ. ಯಾರು ಏನೇ ಮೇಲ್ನೋಟಕ್ಕೆ ನಮ್ಮ ನಾಯಕರು ಇವರೇ, ನಮ್ಮ ಪಕ್ಷದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ನಾವೆಲ್ಲ ಅಣ್ಣ ತಮ್ಮಂದ್ರು ಅಂತ ಏನೇ ಹೇಳ್ಕೊಳ್ಳಿ, ಬಟ್ ಒಳಗೊಳಗೆ ಇವೆಲ್ಲವೂ ಕೂಡ ನಡೀತಾನೆ ಇರುತ್ತೆ. ಹಾಗಾಗಿ ಈಗ ರಾಜ್ಯಕ್ಕೆ ಉಸ್ತುವಾರಿಗಳು ಬರ್ತಿದ್ದಾರೆ. ಯಡಿಯೂರಪ್ಪನವರು ಈ 3 ದಿವಸದಲ್ಲಿ ಮನವೊಲಿಸೋ ಪ್ರಯತ್ನ ನಡೀತಾ, ಶಕ್ತಿ ಪ್ರದರ್ಶನ ಮಾಡ್ತಾರಾ, ವಿರೋಧಿ ಬಣಕ್ಕೆ ಟಕ್ಕರ್ ಕೊಡ್ತಾರಾ, ತಮ್ಮ ಆಪ್ತ ಸಚಿವರು ಶಾಸಕರ ಮೂಲಕ ಟಕ್ಕರ್ ಕೊಡಿಸೋ ಕೆಲಸ ನಡೀತಾ. ಇನ್ನು ಸತತ 3 ದಿನಗಳಿಂದ ಅರವಿಂದ್ ಬೆಲ್ಲದವರು ದೆಹಲಿಗೆ ಬೇರೆ ಹೋಗಿ ಬಂದರು. ಬೆಲ್ಲದ 3 ದಿನ ದೆಹಲಿ ಭೇಟಿ ವಿಫಲ ಆಗುತ್ತಾ? ನಾಯಕತ್ವ ಬದಲಾವಣೆ ಆ ಪ್ರಸ್ತಾಪಕ್ಕೆ ತಮ್ಮದಾದಂಥ ಪ್ರತ್ಯಾಸ್ತ್ರವನ್ನು ಹೂಡ್ತಾರಾ? ತುಂಬ ಪ್ರಶ್ನೆಗಳಿವೆ. ಎಲ್ಲದಕ್ಕೂ ಸಿದ್ಧರಾಗಿದ್ದಾರೆ ಯಡಿಯೂರಪ್ಪನವರು ಅಂತ ಅನಿಸ್ತಾ ಇದೆ. BSY ಅವರ ರಣತಂತ್ರದ ಒಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸನ್ನು ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು ಹಾಗಿದ್ರೆ ಯಡಿಯೂರಪ್ಪನವರ ರಣತಂತ್ರ ಕೆಲವೇ ಕ್ಷಣದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇದು 3 ಭಾಗದ ದೃಶ್ಯ. ಯಾಕೆ ಅಂದರೆ, ಒಂದು, ಯಡಿಯೂರಪ್ಪನವರು ಅವರ ಪರವಾಗಿ ಅವರ ಪುತ್ರ ದೆಹಲಿಗೆ ಹೋಗಿ ಬಂದರು.
ಅದಾದಮೇಲೆ ಸಿ ಪಿ ಯೋಗೇಶ್ವರ್ ಅವರ ಮಾತು ಏನಿತ್ತು ಅದು ಒಂದು ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಪಡ್ಕೊಳ್ತು. ಅದಾದಮೇಲೆ ಸೈಲೆಂಟ್ ಆಯಿತು, ಬೇರೆ ವಿಚಾರ. ಬಟ್ ಸೈಲೆಂಟ್ ಹಿಂದೆ ಮತ್ತು ಇನ್ನೇನೋ ವೈಲೆಂಟ್ ಆಗೋ ಚಾನ್ಸಸ್ ಇದೆಯಾ ಅಂದರೆ ಅದನ್ನು ಕೂಡ ತಳ್ಳಿ ಹಾಕೋ ಹಾಗಿಲ್ಲ. ಉಸ್ತುವಾರಿಗಳ ಮುಂದೆ ಶಕ್ತಿ ಪ್ರದರ್ಶನ, ಬಹುತೇಕ ಶಾಸಕರು ಸಚಿವರ ಬೆಂಬಲ ಸಾಬೀತುಪಡಿಸೋದು, ನಾವೇ ಯಡಿಯೂರಪ್ಪನವರೇ ಬೇಕು ಅಂತ. ಕೋವಿಡ್ ಕಾಲದ ಕಾರ್ಯವೈಖರಿ ಅಸ್ತ್ರ ಹೇಗೆಲ್ಲ ನಾವು ಮಾಡಿದ್ದೀವಿ ಸರ್ಕಾರ ನನ್ನ ನೇತೃತ್ವದಲ್ಲಿ ಅಂತ ಸರ್ಕಾರದ ಸಾಧನೆಗಳ ಪಟ್ಟಿಯನ್ನು ಮುಂದಿಡೋದು, ಮುಂದಿನ 2 ವರ್ಷ ಮುಂದುವರಿಸೋದಕ್ಕೆ ಎಲ್ಲ ರೀತಿಯ ತಮ್ಮದೇ ಆದಂಥ ತಂತ್ರಗಾರಿಕೆಯನ್ನು ಹೂಡೋದು, ಇವೆಲ್ಲವೂ ಕೂಡ BS ಯಡಿಯೂರಪ್ಪನವರ ತಂತ್ರ 1, ತಂತ್ರ 2ರಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟರೆ ರಾಜೀನಾಮೆ ಕೊಡೋದು, ತಾವು ಹೇಳಿದವರಿಗೆ CM ಸ್ಥಾನ ಕೊಡಿಸೋದು. ನಂಬರ್ 3, ತಮ್ಮ ವಿರೋಧಿ ಬಣದ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡೋದು, ಪುತ್ರ ವಿಜೇಂದ್ರ ಭವಿಷ್ಯದ ಬುನಾದಿ ಹಾಕೋದು. ವಾಟ್ ಎವರ್ ಅವ್ರು ಏನೇನು ಬೇಕೋ ಆ ಪ್ಲೇಸ್ ಕೊಡಬೇಕು ಅಂತ ಡಿಮ್ಯಾಂಡ್ ಕೂಡ ಇಡ್ಬೋದು. CM ಸ್ಥಾನ ಹೋದರೂ ಪರವಾಗಿಲ್ಲ, ಪಕ್ಷದ ಮೇಲೆ ಹಿಡಿತಾ ಇರುವ ಹಾಗೆ ಬೇರೆ ಬೇರೆ ಆಯಾಮಗಳಲ್ಲಿ ತಮ್ಮದೇ ಆದಂಥ ಡಿಮ್ಯಾಂಡನ್ನು ಹೈಕಮಾಂಡ್ ಮುಂದೆ ಇಡೋದು. ಹಾಗಾಗಿ ಆ ಸ್ಮೂತ್ ಎಕ್ಸಿಟ್ ಇವ್ರಿಗೆ ಸಿಗಬೇಕು ಅನ್ನುವ ಎಲ್ಲ ಡಿಮ್ಯಾಂಡನ್ನು ಇಡುವಂಥ ಚಾನ್ಸಸ್ಗಳೆಲ್ಲ ಇದ್ದೇ ಇದೆ. ಲೆಟ್ಸ್ ಸಿ ಹೈಕಮಾಂಡಲ್ಲಿ ಏನು ನಡೀತಾ ಇದೆ, ರಾಜ್ಯದಲ್ಲಿ ಏನು ನಡೀತಾ ಇದೆ, ಎಲ್ಲ ಬೆಳವಣಿಗೆಯನ್ನು ಅಪ್ಡೇಟ್ ಮಾಡೋದಕ್ಕೆ ನನ್ನ ಇಬ್ಬರು ಸಹೋದ್ಯೋಗಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಂಬರ್ 1, ದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರಣೇಶ್ ಬೂಕನಕೆರೆ. ಗುಡ್ ಮಾರ್ನಿಂಗ್ ಧರಣೇಶ್. ಬೆಂಗಳೂರಿನ ಅಪ್ಡೇಟ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಕೃಷ್ಣ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ದೆಹಲಿಗೆ ಹೋಗಿ ಬಂದ್ಬಿಡ್ತೀನಿ. ಧರಣೇಶ್, ಸತತವಾಗಿ ತಿಂಗಳಾಂಗಟ್ಲೆಯಿಂದ ಅವಾಗಿವಾಗ ಈ ಸುದ್ದಿ ಓಡಾಡ್ತಾನೆ ಇತ್ತು. ಕಳೆದ 2 ವಾರಗಳಿಂದ ಇದೊಂಥರ ಪೀಕ್ಗೆ ಹೋಗ್ತಾ ಬಂತು. ಯಾರೇನೇ ಹೇಳಿದ್ರು ಅಲ್ಲೇನೂ ಸರಿ ಇಲ್ಲ ಅನ್ನೋದೇ ಅರ್ಥ ಆಗ್ತಿದೆ. ಈಗಂತೂ ಉಸ್ತುವಾರಿಗಳು ಬರ್ತಿದ್ದಾರೆ ಸೆಂಟ್ರಲಿಂದ. ಐ ವಾಂಟ್ ಟು ಆಸ್ಕ್ ಯು, ಕೇಂದ್ರದಿಂದ ಅರುಣ್ ಸಿಂಗ್ಗೆ ಏನು ಇನ್ಸ್ಟ್ರಕ್ಷನ್ ಬಂದಿದೆ? ಅರುಣ್ ಸಿಂಗ್ ಅವರು ಬಂದು ಇಲ್ಲಿ ಯಾವೆಲ್ಲ ರೀತಿಯಲ್ಲಿ ಎಲ್ಲರ ಜೊತೆ ಇಂಟ್ರಾಕ್ಷನ್ ಮಾಡ್ತಾರೆ, ಅವ್ರ ಅಜೆಂಡಾ ಏನು? ಈಗ ರಾಜ್ಯದಲ್ಲಿ ನಾನಾ ತರದ ಗೊಂದಲಗಳಿವೆ. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನು ಚೇಂಜ್ ಮಾಡಬೇಕು ಅಂತ, ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕಟೀಲ್ ಅವರನ್ನ ಚೇಂಜ್ ಮಾಡಬೇಕು ಅಂತ, ಮತ್ತೆ ಸಚಿವ ಸಂಪುಟದ ಕೆಲವು ಸದಸ್ಯರು ಸರಿಯಾಗಿ ಶಾಸಕರಿಗೆ ಸ್ಪಂದಿಸ್ತಿಲ್ಲ ಅಂತ. ಸೊ ಹೀಗೆ ಬಹಳಷ್ಟು ಗೊಂದಲಗಳಿವೆ ಮತ್ತೆ ಸಮಸ್ಯೆಗಳಿವೆ. ಶಾಸಕರು ದೆಹಲಿಗೆ ಕೂಡ ದೌಡಾಯಿಸಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಇನ್ಫ್ಯಾಕ್ಟ್ ಸಚಿವರೇ ಅವರ ಸರ್ಕಾರದ ವಿರುದ್ಧ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಮತ್ತೆ ಅಲ್ಲಿ ನಾವು ನೋಡಿದ್ವಿ, ಹಿರಿಯ ಸಚಿವರಾದಂತಹ ಈಶ್ವರಪ್ಪ ರಾಜ್ಯಪಾಲರನ್ನು ಕೂಡ ಎಲ್ಲ ಭೇಟಿ ಮಾಡಿದ್ರು. ಸೊ ಹೀಗೆ ಒಂದು ರೀತಿಯಲ್ಲಿ ಸಮಸ್ಯೆಗಳ ಸಂಕೀರ್ಣವಾಗಿರುವಂತಹ ರಾಜ್ಯದ ಬಿಜೆಪಿ ಬಿಕ್ಕಟ್ಟನ್ನ ಬಗೆಹರಿಸಬೇಕು ಅಂತ ಹೇಳಿ ಇವತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ರಾಜ್ಯಕ್ಕೆ ಭೇಟಿ ನೀಡ್ತಿದ್ದಾರೆ. 3 ದಿನ ಅಲ್ಲಿರ್ತಾರೆ. ಈ 3 ದಿನಗಳಲ್ಲಿ ಏನೇನ್ ಮಾಡಬೇಕು ಅನ್ನುವಂತಹ ಸೂಚನೆ ಅವರಿಗೂ ಕೂಡ ಹೈಕಮಾಂಡ್ ನಿಂದ ಅಂದ್ರೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ JP ನಡ್ಡಾ ಅವರಿಂದ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಅಫ್ಕೋರ್ಸ್ ಅದರಿಂದ ಅಮಿತ್ ಶಾ ಅವರು ಕೂಡ ಸಲಹೆ ಸೂಚನೆಯನ್ನ ಕೊಟ್ಟಿರುವಂತಹ ಸಾಧ್ಯತೆಗಳು ಇವೆ. ಸೊ ಅವರು ಕೊಟ್ಟಿರುವಂತಹ ಸಲಹೆ ಸೂಚನೆಗಳು ಏನು, ಟಾಸ್ಕ್ಗಳು ಏನು ಅನ್ನುವಂಥದ್ದನ್ನ ನಾವು ಗಮನಿಸೋದಾದ್ರೆ, ಈ ನಾಯಕತ್ವ ಇಷ್ಟೆಲ್ಲ ಬೆಳವಣಿಗೆಗಳು ಏನಾಗ್ತಿದಾವೆ ಅಥವಾ ಸಮಸ್ಯೆಗಳು ಏನಿದೆ ಏನಂದ್ರೆ ಅವೆಲ್ಲವೂ ಕೂಡ ನಾಯಕತ್ವ ಬದಲಾವಣೆ ಸುತ್ತವೇ ಇವೆ. ಅದಕ್ಕೆ ಪೂರಕವಾಗಿ ಅಥವಾ ಅದಕ್ಕೆ ವಿರುದ್ಧವಾಗಿ ಈ ರೀತಿಯ ಪ್ರಕ್ರಿಯೆಗಳೇ ನಡೀತಾ ಇದ್ದಾವೆ. ಸೊ ಹಾಗಾಗಿ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ಏನ್ ಮಾಡಬೇಕು ಮತ್ತೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಯಾವ ರೀತಿಯ ಕ್ರಮವನ್ನ ತೆಗೆದುಕೊಂಡ್ರೆ ಅದರ ಪರಿಸ್ಥಿತಿಯನ್ನ ತಿಳಿಗೊಳಿಸಬಹುದು ಅನ್ನುವ ನಿಟ್ಟಿನಲ್ಲಿ ನಾಯಕತ್ವ ಬದಲಾವಣೆ ಮಾಡ್ಬೇಕಾ ಮಾಡಬಾರ್ದಾ, ಮಾಡೋದಾದ್ರೆ ಯಾಕೆ ಮಾಡಬೇಕು, ಮಾಡಬಾರ್ದಾದ್ರೆ ಹೇಗೆ ನಾಯಕತ್ವವನ್ನ ಮುಂದುವರಿಸಬೇಕು, ನಾಯಕತ್ವವನ್ನು ಬದಲಾವಣೆ ಮಾಡಿದ್ರೆ ಮುಂದಿನ ಆಯ್ಕೆ ಏನು ಅನ್ನುವ ನಿಟ್ಟಿನಲ್ಲಿ ಕೂಡ ಚರ್ಚೆ ಮಾಡಬೇಕು. ಸೊ ಈ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾದಂತಹ ಎಕ್ಸರ್ಸೈಸ್ ಅನ್ನ ಮಾಡಿ, ಅಂದ್ರೆ ಶಾಸಕರು, ಸಚಿವರು, ಸಂಸದರು, ಹಿರಿಯ ನಾಯಕರು, RSS ನಾಯಕರು ಇವರೆಲ್ಲ ಮಾಹಿತಿಯನ್ನ ಸಂಗ್ರಹಿಸಿ ಒಂದು ಸಮಗ್ರವಾದಂತಹ ವರದಿಯನ್ನ ಕೊಡಿ ಅಂತೇಳಿ ಹೇಳಿದೆ. ಇದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಟಾಸ್ಕ್ ನಂಬರ್ 1. ಟಾಸ್ಕ್ ನಂಬರ್ 2 ಏನು ಅಂತಂದ್ರೆ, ಓಕೆ, ಒಂದೊಮ್ಮೆ ನಾಯಕತ್ವ ಬದಲಾವಣೆ ಮಾಡ್ಬೇಕು ಅಂತ ನಿರ್ಧರಿಸಿದ್ರೆ, ನಿಮ್ಗೆ ಅನ್ಸಿದ್ರೆ ಅರುಣ್ ಸಿಂಗ್ ಅವರಿಗೆ ಏನಂದ್ರೆ ಇಡೀ ರಾಜ್ಯದ ಎಲ್ಲರ ಅಭಿಪ್ರಾಯವನ್ನ ಸಂಗ್ರಹಿಸಿದ ಬಳಿಕ ಹಾಗೆ ಏನ್ ಮಾಡ್ಬೇಕು, ಪರ್ಯಾಯ ನಾಯಕ ಯಾರು, ಅವರ ಶಕ್ತಿ ಸಾಮರ್ಥ್ಯ ಏನು, ಸೋಷಿಯಲ್ ಇಂಜಿನಿಯರಿಂಗ್ ಹೇಗಿರ್ಬೇಕು. ಯಾಕಂದ್ರೆ ಈಗ ಯಡಿಯೂರಪ್ಪ ಪ್ರಬಲವಾದಂತಹ ಲಿಂಗಾಯತ ಸಮುದಾಯದಂತ ನಾಯಕ, ಅಂದ್ರೆ ರಾಜ್ಯದಲ್ಲಿ ಜಾತಿ ಸಂಖ್ಯೆಗೆ ಅನುಗುಣವಾದ ನೋಡೋದಾದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರುವಂತವ್ರು ಲಿಂಗಾಯತರು ಮತ್ತು ಅತಿ ಹೆಚ್ಚು ಮತದಾರರು ಇರುವಂತವ್ರು ಲಿಂಗಾಯತರು. ಸೊ ಹಾಗಾಗಿ ಅದು ಬಿಜೆಪಿಗೆ ಪೂರಕವಾದಂತಹ ಜಾತಿ ಸಮೀಕರಣ.
ಸೊ ಹಾಗಾಗಿ ಈಗ ಅದನ್ನು ಬದಲಿಸ್ಬೇಕು ಅಂತಂದ್ರೆ ಇನ್ಯಾವ ರೀತಿಯ ಜಾತಿ ಸಮೀಕರಣ ಇರಬೇಕು, ಸೋಷಿಯಲ್ ಇಂಜಿನಿಯರಿಂಗ್ ನ ಮ್ಯಾನೇಜ್ ಮಾಡಬಲ್ಲುವಂತ ನಾಯಕ ಯಾರು, ಮತ್ತೆ ಯಡಿಯೂರಪ್ಪ ಅವರನ್ನ ಬದಲಿಸಿದಾಗ ಆಗುವಂತಹ ರಾಜಕೀಯ ಸಂಚಲನವನ್ನ ಸಮರ್ಥವಾಗಿ ನಿಭಾಯಿಸಬಲ್ಲಂತ ನಾಯಕ ಯಾರು, ಈ ತರದೊಂದು ರಿಪೋರ್ಟ್ ಕೊಡಿ ಅಂತ ಕೇಳಿದೆ. ಅಂತಿಮವಾಗಿ 2023 ಮತ್ತು 24ರ ಚುನಾವಣೆಗಳಿಗೆ ಯಾವ ರೀತಿ ಸಜ್ಜಾಗಬೇಕು ಅನ್ನುವಂಥದ್ರ ಬಗ್ಗೆ ಅದಕ್ಕೊಂದು ಪ್ರತ್ಯೇಕವಾದ ರಿಪೋರ್ಟ್ ಕೊಡಿ ಅಂತ ಕೇಳಿದೆ. ಈ 3 ಟಾಸ್ಕ್ ಅನ್ನ ಹೈಕಮಾಂಡ್ ಅರುಣ್ ಸಿಂಗ್ ಅವರಿಗೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇದು ದೆಹಲಿಯ ಮಾಹಿತಿ. ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ಅವರು ಕೊಟ್ಟಿದ್ದು. ಇನ್ನು ಕರ್ನಾಟಕಕ್ಕೆ ಬರ್ತಿದ್ದೀನಿ, ನನ್ನ ಸಹೋದ್ಯೋಗಿ ಕೃಷ್ಣ ಪೊಲಿಟಿಕಲ್ ಬ್ಯೂರೋ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ಅರವಿಂದ್ ಬೆಲ್ಲದ್ ಭೇಟಿ ಮಾಡ್ಕೊಂಡ್ ಬಂದ್ರು, ಇವಾಗ ಅರುಣ್ ಸಿಂಗ್ ಅವರು ಬರ್ತಿದ್ದಾರೆ, ರಾಜ್ಯಕ್ಕೆ ಉಸ್ತುವಾರಿಗಳು. ಅವರ ಭೇಟಿ ಇಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ? ಯಡಿಯೂರಪ್ಪನವರು ಅಷ್ಟೇ ಪವರ್ಫುಲ್ ಆಗಿ ಪ್ರತ್ಯಾಸ್ತ್ರ ಹೂಡೋಕೆ ತಯಾರಾಗಿದ್ದಾರೆ. ಈ 3 ದಿನ ರಾಜ್ಯ ಬಿಜೆಪಿಯಲ್ಲಿ ಏನಾಗುತ್ತೆ? ಖಂಡಿತವಾಗ್ಲೂ ಹರೀಶ್, ನೀವು ಹೇಳ್ದಂಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಅತ್ಯಂತ ಕಠಿಣವಾಗಿ ಒಂದು ಪರಿಣಾಮ ಬೀರೋದಕ್ಕೂ ಕೂಡ ಒಂದು ಎಲ್ಲ ರೀತಿಯಿಂದ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ತನ್ನ ಆಪ್ತ ಶಾಸಕರ ಬಣದಿಂದಾಗಿ ಒಂದು ರೀತಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರ ಪರವಾಗಿರ್ತಕ್ಕಂಥ ಶಾಸಕರಿಗಿನ್ನ ಹೆಚ್ಚಿನದಾಗಿ ಅವರ ವಿರುದ್ಧದ ಇರತಕ್ಕಂಥ ಶಾಸಕರ ಸಂಖ್ಯೆನೇ ಜಾಸ್ತಿ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಅವರ ಆಪ್ತರು ಅನ್ನುವಂಥ ಬಣದಲ್ಲಿರುವಂಥವರು ಕೂಡ ಕೆಲವರು ವಿರುದ್ಧದ ಬಣದಲ್ಲಿ ಸ್ವಲ್ಪ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಕೆಲವೊಂದು ವಿಚಾರದಲ್ಲೂ ಆ ಒಂದು ಶಾಸಕರು ಅಸಮಾಧಾನಗೊಂಡಿದ್ದಾರೆ ಹರೀಶ್. ಯಾಕಂದ್ರೆ ಪ್ರಮುಖವಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ಪುತ್ರ BY ವಿಜೇಂದ್ರ ಏನಿದೆ, ಪದೇ ಪದೇ ಎಲ್ಲೋ ಒಂದು ಕಡೆ ತಮ್ಮ ಇಲಾಖೆ ಆಗಿರ್ಬೋದು, ಕೆಲವೊಂದು ಅಧಿಕಾರದ ಹಸ್ತಕ್ಷೇಪದ ವಿಚಾರದಲ್ಲಿ ಬಹಳಷ್ಟು ಶಾಸಕರಾಗಿರ್ಬೋದು, ಸಚಿವರು ಬೇಸರ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳ ಜೊತೆಗಲ್ಲಿರತಕ್ಕಂಥ ಕೆಲ ಸಚಿವರು ಕೂಡ ಎಲ್ಲೋ ಒಂದ್ ಕಡೆ ವಿರುದ್ಧದ ಬಣಗೂ ಕೂಡ ಸಪೋರ್ಟ್ ಅನ್ನ ಮಾಡಿದ್ದಾರೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೀಗಾಗಿ ವಿರುದ್ಧದ ಬಣವು ಕೂಡ ಸಾಕಷ್ಟು ಒಂದು ಅಸ್ತ್ರಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಸಾಕಷ್ಟು ಒಂದು ರೀತಿ ಆರೋಪಗಳನ್ನ ಪಟ್ಟಿಯನ್ನ ದೂರನ ಏನಿದೆ ಅದನ್ನ ಸಿದ್ಧಪಡಿಸಿಕೊಂಡು ಅದನ್ನ ಅರುಣ್ ಸಿಂಗ್ ಅವರ ಮುಂದೆ ಇಡೋದಕ್ಕೆ ಈಗಾಗಲೇ ತೀರ್ಮಾನ ಮಾಡಿಕೊಂಡಿರುವಂತದ್ದು. ಇವತ್ತು ಸರಣಿ ಸಭೆ ಮೂಲಕವಾಗಿ ಅರುಣ್ ಸಿಂಗ್ ಅವರು ಒಂದು ರೀತಿ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಇವತ್ತು ರಾಜ್ಯದ ಸಚಿವರುಗಳ ಜೊತೆಗೆ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಒಂದು ಕಡೆ ಆ ಒಂದು ಸಭೆಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡುವಂತಹ ಸಂದರ್ಭದಲ್ಲಿ ಅರುಣ್ ಸಿಂಗ್ ಅವರು ಮುಖ್ಯಮಂತ್ರಿಗಳು ಕೂಡ ಎದುರಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರು ಪರ ಅಥವಾ ವಿರುದ್ಧವಾಗಿ ಮಾತನಾಡೋಕ್ಕಾಗಲ್ಲ. ಅಂದ್ರೆ ಪರವಾಗಿ ಮಾತನಾಡಬಹುದು, ಆದರೆ ವಿರುದ್ಧವಾಗಿ ಮಾತನಾಡಬಾರದು. ಹಾಗಾಗಿ ಎಲ್ಲ ಒಂದ್ ಕಡೆ ಕೆಲ ಸಚಿವರುಗಳು ಕೂಡ ಅರುಣ್ ಸಿಂಗ್ ಅವರಿಗೆ ಒಂದು ಆಗ್ರಹವನ್ನ ಮಾಡಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರ ಸಭೆಗೆ ಬರಬಾರದು, ಅಂದ್ರೆ ಪ್ರತ್ಯೇಕವಾಗಿ ನಮ್ಮನ್ನು ಕರೆದಿ ಮಾತನಾಡಿ ಅನ್ನೋ ಮಾತನ್ನ ಎಲ್ಲೋ ಒಂದ್ ಕಡೆ ಕೆಲ ಸಚಿವರುಗಳು ಅರುಣ್ ಸಿಂಗ್ ಅವರಿಗೆ ಆಗ್ರಹ ಮಾಡಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಇವತ್ತು ರಾಜ್ಯದ ಸಚಿವರುಗಳ ಜೊತೆಗೆ ಕೆಲವು ಅರುಣ್ ಸಿಂಗ್ ಅವರು ಚರ್ಚೆ ಮಾಡಿ ಒಂದು ರೀತಿ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಅದಾದ ಬಳಿಕವಾಗಿ ನಾಳೆ ಮತ್ತೆ ಏನು ಪ್ರಮುಖವಾಗಿ ಕೆಲ ಶಾಸಕರು, ಸಂಸದರು ಮತ್ತೆ ವಿಧಾನ ಪರಿಷತ್ ಸದಸ್ಯರು, RSS ನ ಪ್ರಮುಖ ನಾಯಕರ ಜೊತೆಗೆ ಚರ್ಚೆನ ಮಾಡಿದ್ದಾರೆ. ಪ್ರತ್ಯೇಕವಾಗಿ ಚರ್ಚೆನ ಮಾಡೋದ್ರ ಮೂಲಕವಾಗಿ ಅವರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರ ಪರವಾನ ಅಥವಾ ವಿರುದ್ಧವಾಗಿ ಅನ್ನುವಂಥದ್ದು. ಅಂತಿಮವಾಗಿ ಒಂದು ವರದಿಯನ್ನ 3 ದಿನಗಳ ವರದಿಯನ್ನ ತಯಾರಿ ಮಾಡಿಕೊಂಡು ಶುಕ್ರವಾರ ಅಂದ್ರೆ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಅದನ್ನ ಸ್ವಲ್ಪ ಚರ್ಚೆ ಮಾಡಿ ಅದಾದ ನಂತರವಾಗಿ ದೆಹಲಿಗೆ ವಾಪಸ್ ಆಗಲಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ಥ್ಯಾಂಕ್ ಯು ಧರಣೇಶ್ ಬುಕ್ಕನಕೆರೆ ಮಾಹಿತಿ ಕೊಟ್ಟಿದ್ದಕ್ಕೆ. ನ್ಯೂಸ್ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ. ಬ್ರೇಕ್ ತಗೊಳ್ಳೋಕೆ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್. ವೆಲ್ಕಮ್ ಬ್ಯಾಕ್. ಕೊರೋನಾ ಸೋಂಕೇನೋ ಕಡಿಮೆ ಆಯ್ತಪ್ಪ, ಸೋಂಕಿತರ ಸಂಖ್ಯೆ ಕಡಿಮೆ ಆಯಿತು ಅಂತ ನೀವು ಆರಾಮಾಗಿರೋಕ್ಕಾಗಲ್ಲ. ಬಿಕಾಸ್ ಎಚ್ಚರಿಕೆಯಿಂದಿರಲೇಬೇಕು. ಯಾಕೆಂದರೆ ರಾಜ್ಯದ 60% ಸೋಂಕು ಬೆಂಗಳೂರಿನಲ್ಲೇ ಕಂಟಕವಾಗ್ತಾರ. ಹಾಗಾದರೆ ಮರು ವಲಸಿಗರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈ ಹೊತ್ತಿನ ಸ್ಪೆಷಲ್ ಇದು ಕೊರೋನಾ ಅಪಾಯ. ಈ ಅಲರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು. ಬೆಂಗಳೂರಲ್ಲಿ ಕೊರೋನಾ ಸೋಂಕು ಇಳಿಮುಖ ಆಗ್ತಾ ಇದೆ. ನೋಡಿದ ತಕ್ಷಣ 1000 ಒಳಗಡೆ ಬಂತಪ್ಪ ನಿನ್ನೆ ರಿಪೋರ್ಟ್ ಅಂತ ನನಗೂ ಅನಿಸ್ತಾ ಇದೆ. ಆದರೆ ಸೋಂಕಿನ ಅಪಾಯ ಇನ್ನೂ ಕೂಡ ದೂರ ಆಗಿಲ್ಲ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು, ಅಲರ್ಟ್ ಆಗಿರಬೇಕು. ಆತಂಕಕಾರಿ ಅಂಶ ಪ್ರಸ್ತಾಪ ಮಾಡಿದ್ದಾರೆ ತಜ್ಞ ವೈದ್ಯರು. ಹಾಗಾಗಿ ಈ ಬ್ರೇಕಿಂಗ್ ನ್ಯೂಸ್. ತಜ್ಞ ವೈದ್ಯರ ಅಭಿಪ್ರಾಯ ನಿಮ್ಮ ಮುಂದೆ. ರಾಜ್ಯ ಸೋಂಕಿನ 60% ಬೆಂಗಳೂರಿನದ್ದೇ. ಸೋಂಕು ಇಳಿಮುಖದಲ್ಲೂ ಕೂಡ ನಗರದ್ದು ದಾಖಲೆ. ಸೋಂಕಿತರ ಸಂಪರ್ಕಿತರ ಪರೀಕ್ಷೆಯಲ್ಲಿ ವಿಫಲ ಆಗಿದೆ. ಸಂಪರ್ಕಿತರನ್ನ ಟೆಸ್ಟ್ ಮಾಡ್ತಾ ಇಲ್ಲ BBMP ಅವರು. ಸಂಪರ್ಕಿತರ ಪತ್ತೆಯಲ್ಲಿ ಪದೇ ಪದೇ ಉದಾಸೀನ ಆಗ್ತಾ ಇದೆ. ಇಂಥವರಿಂದ ಮತ್ತೆ ಅಪಾಯ ಇದೆ ಅಂತ ತಜ್ಞರು ಅಲರ್ಟ್ ಮಾಡ್ತಿದ್ದಾರೆ. ಲಾಕ್ ಸಡಿಲಿಕೆ ಆಯಿತು, ಸೋಂಕು ಹೆಚ್ಚು ಆತಂಕ ಇದೆ. ಬಿಕಾಸ್ ಈಗೆಲ್ಲರೂ ಓಡಾಡ್ತಿದ್ದಾರೆ. ಸೋಂಕು ಲಕ್ಷಣ ಇಲ್ಲದವರಿಂದ ಹೆಚ್ಚು ಅಪಾಯ ಇದ್ದದ್ದೇ. ಯಾರು ಸೋಂಕಿದೆ,
ಯಾರು ಟ್ರೀಟ್ಮೆಂಟ್ ಆಗಬೇಕು ಅವ್ರು ಕರ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ, ಕಡಿಮೆ ಆಗ್ತಾ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂದ್ಕೊಂಡ್ರೆ ಅವ್ರ ಜೊತೆ ಮೊದಲ ಸೋಂಕಿತರು, ಎರಡನೇ ಭಾಗದ ಸೋಂಕಿತರು ಇದೆಲ್ಲ ಇದೆಯಲ್ಲ, ಅವ್ರನ್ನ ಯಾರೂ ನೋಡ್ತಾನೂ ಇಲ್ಲ, BBMP ತಲೆ ಕೆಡಿಸ್ಕೋತಿಲ್ಲ. ಹೀಗಾಗಿ ತಜ್ಞ ವೈದ್ಯರು ಅಲರ್ಟ್ ಮಾಡ್ತಿದ್ದಾರೆ, ಟೆಸ್ಟ್ ಜಾಸ್ತಿ ಮಾಡಿ ಅಂತ ಅಲರ್ಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ಆ ಟೆಸ್ಟ್ ಮಾಡಿದಾಗ ಅವಾಗಲೂ ಈ ಥರದ್ದೇನಾದರೂ ಸೋಂಕಿತರು ಇಲ್ವೇ ಇಲ್ವಪ್ಪ, ಏನೋ 1,000 ಜನಕ್ಕೆ ಟೆಸ್ಟ್ ಮಾಡಿದ್ರೆ 10 ಜನಕ್ಕೆ ಬಂತಪ್ಪ ಅಂತ ಏನಾದರೂ ಇದ್ದರೆ ಆವಾಗ ಸೂಪರ್, ಏನೂ ಪ್ರಾಬ್ಲಮ್ ಇಲ್ಲ. ಅದರ್ವೈಸ್ ಮತ್ತೆ ನಾವು ಸಂಖ್ಯೆ ನೋಡಿ 500ಕ್ಕೆ ಬಂತು, ಪರವಾಗಿ ಅಂತ ಅನಿಸುತ್ತೆ, ಇಲ್ಲ ಅಂತಲ್ಲ. ಆದರೆ ಆ ಸೋಂಕಿತರು ಅಥವಾ ಯಾರಿಗೆ ಪ್ರಾಬ್ಲಮ್ ಇತ್ತು ಅವರಿಗೆ ಗುಣಮುಖರಾಗಿ ಬರ್ತಿದ್ದಾರೆ. ಆದರೆ ಅವರ ಸಂಪರ್ಕಿತರು ಯಾರಿದ್ದಾರೆ ಆ ಸಂಪರ್ಕಿತರನ್ನು BBMP ಅವರು ಟೆಸ್ಟ್ ಮಾಡ್ತಿಲ್ಲ, ಆ ಸಂಪರ್ಕಿತರನ್ನು ಏನೋ ಅಬ್ಸರ್ವ್ ಮಾಡ್ತಿಲ್ಲ ಅನ್ನೋದಾದರೆ ಅವ್ರಿಗೆ ಯಾರಿಗೇ ಆದರೂ ಬಂದಿದ್ದರೆ ಅವರಿಗೆ ನೆಕ್ಸ್ಟ್ ಅನ್ಲಾಕ್ ಟೈಮಲ್ಲಿ ಬೇರೆಯವ್ರ ಜೊತೆ ಬೇರೆತಾರೆ, ಆಗ ಶುರುವಾಗುತ್ತೆ ಮಗದೊಂದು ಆತಂಕ. ಸೊ ಹಾಗಾಗಿ ತಜ್ಞ ವೈದ್ಯರು ಇದನ್ನು ಅಲರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಬಿ ಕೇರ್ಫುಲ್, ಹುಷಾರ್. ಅನ್ಲಾಕ್ ಆಯಿತೋ ಮುಗೀತು ಕತೆ. ಬೆಂಗಳೂರಿಗೆ ಜನ ಬರ್ತಾ ಇದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಜನ ವಾಪಸ್ ಬರ್ತಿದ್ದಾರೆ ಸಿಟಿಗೆ. ಗಂಟು ಮೂಟೆ ಸಮೇತ ರಾಜಧಾನಿಗೆ ವಾಪಸ್ಸಾದರೂ ಲಕ್ಷಾಂತರ ಜನ, ಒಬ್ಬರಲ್ಲ ಇಬ್ಬರಲ್ಲ. ರೈಲುಗಳ ಮೂಲಕ ಸಾಕಷ್ಟು ಕಾರ್ಮಿಕರು ವಾಪಸ್ ಬರ್ತಿದ್ದಾರೆ. ಆದರೆ ರೈಲ್ವೆ ಸ್ಟೇಷನ್ಲಿ ಏನು ಟೆಸ್ಟು ಇಲ್ಲ, ಎಂಥದ್ದು ಇಲ್ಲ, ಅದು ಪ್ರಾಬ್ಲಮ್ ಆಗ್ತಿರೋದು. ಬ್ರೇಕಿಂಗ್ ನ್ಯೂಸ್. ಎಸ್ಪೆಷಲಿ ಅತಿ ಹೆಚ್ಚು ಸಂಖ್ಯೆಯಿಂದ ಬರ್ತಿರೋರು ನಮ್ಮ ದೇಶದ ಈಶಾನ್ಯ ಭಾಗದಿಂದ, ಒಡಿಶಾ, ವೆಸ್ಟ್ ಬೆಂಗಾಲ್, ಈ ಥರದ ಭಾಗದಿಂದ, ಬಿಹಾರ್, ಹೀಗೆ ತುಂಬ ಜನ ಬರ್ತಿದ್ದಾರೆ ಈಶಾನ್ಯ ಭಾಗದಿಂದ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಆದರೂ ಅಷ್ಟೇ, ಅಥವಾ ಯಶವಂತಪುರ ರೈಲ್ವೆ ನಿಲ್ದಾಣ ಆದರೂ ಅಷ್ಟೇ, ಕಾರ್ಮಿಕರು ಬರ್ತಿದ್ದಾರೆ. ಮೆಜೆಸ್ಟಿಕ್ಕು, ಯಶವಂತಪುರ, ಹೀಗೆ ಹೊರ ರಾಜ್ಯದಿಂದ ಬಂದವರಿಗೆ ಕೋವಿಡ್ ಟೆಸ್ಟ್ ಮಾಡಬೇಕು. BBMP ಅಧಿಕಾರಿಗಳಿಂದ ಕೊರೋನಾ ಪರೀಕ್ಷೆಯನ್ನು ಮಾಡ್ತಿದ್ದಾರೆ ಅಂತ ಸುದ್ದಿ ಇದೆ. ಪರೀಕ್ಷೆ ಮಾಡಿ ಬಿಡ್ತಿದ್ದಾರಂತೆ ಆರೋಗ್ಯ ಸಿಬ್ಬಂದಿಗಳು. ಅದರ ಮೊನ್ನೆ ಯಶವಂತಪುರದಲ್ಲಂತೂ ಯಾರೂ ಕಾಣಿಸ್ಲೇ ಇಲ್ಲ, ಇನ್ನೀಗ ಶುರು ಹಚ್ಕೊಂಡಿದ್ದಾರೆ ಅವರು ಕೂಡ. ರೈಲ್ವೆ ಸ್ಟೇಷನ್ ಹತ್ತಿರ ಪ್ರಯಾಣಿಕರು ರೂಲ್ಸ್ ಬ್ರೇಕ್ ಮಾಡಿ ಗುಂಪಾಗಿ ಓಡಾಡ್ತಿದ್ದಾರೆ, ಅದು ಮತ್ತು ಆತಂಕ ಇದೆ ಅನ್ನೋದು ಒಂದಷ್ಟು ಗಮನಿಸಬೇಕಾದಂಥ ಅಂಶ. ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಅಲ್ಲಿ ಹೋಗಿ ಸಿಚುವೇಶನ್ ಹೇಗಿದೆ ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಗಂಗಾಧರ್. ರಾಜ್ಯದಲ್ಲಿ ಅನ್ಲಾಕ್ ಆಗ್ತಿದ್ದಂತೆ ಬೆಂಗಳೂರು ತೊರೆದಿದ್ದಂತಹ ಬಹುತೇಕ ಮಂದಿ ಈಗ ಮತ್ತೆ ನಗರದತ್ತ ಬರ್ತಾ ಇರುವಂತದ್ದು. ಅದಲ್ಲದೆ ಈಶಾನ್ಯ ರಾಜ್ಯಗಳಿಂದ ಏನು ವಲಸೆ ಕಾರ್ಮಿಕರಿದ್ರು ಅವರೆಲ್ಲರೂ ಕೂಡ ರೈಲು ಮೂಲಕ ನಗರಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಸಿಟಿ ರೈಲು ನಿಲ್ದಾಣದಲ್ಲಿ ಅತಿ ಹೆಚ್ಚು ಜನ ಸಂದಣಿ ಸೇರುವಂತದ್ದು. ನಾವೀಗ ಸಿಟಿ ರೈಲಿನ ಮುಂಭಾಗದಲ್ಲಿದ್ದೇವೆ. ಎಷ್ಟು ಅಂದ್ರೆ ಎಲ್ಲ ಕೂಡ ಗುಂಪಾಗಿ ಓಡಾಡ್ತಾ ಇರುವಂತದ್ದು ಕೂಡ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀವಿ. ಆದ್ರೆ ಇಲ್ಲಿ ಕೋವಿಡ್ ನ ಯಾವುದೇ ರೀತಿ ಪ್ರೋಟೋಕಾಲ್ ಫಾಲೋ ಅಲ್ಲ ಮಾಡ್ತಾ ಇಲ್ಲ, ಎಲ್ಲವೂ ಸಹ ಗುಂಪಾಗಿದ್ದಾರೆ. ಮಕ್ಕಳುಗಳನ್ನ ಎಲ್ಲ ಕೂಡ ನಿಲ್ಲಿಸಿಕೊಂಡು ಸರಿಯಾಗಿ ಅವರಿಗೆ ಮಾಸ್ಕ್ ಗಳನ್ನ ಹಾಕದೆ ಇರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ನಗರದಲ್ಲಿ ಕೇಸಸ್ ಕಡಿಮೆ ಆಗ್ತಾ ಇದೆ, ಹಾಗಂತ ಒಂದು ಜಾಗ್ರತೆಯನ್ನ ಜನ ಮರಿಬಾರ್ದು. ಅದಲ್ಲದೆ ಅವ್ರ ಮುನ್ನೆಚ್ಚರಿಕೆ ಇರಬೇಕಾಗುತ್ತೆ. ಆದ್ರೆ ಸರಿಯಾಗಿ ಮಾಸ್ಕ್ ಗಳನ್ನ ಬಳಕೆ ಮಾಡೋದಿಲ್ಲ, ಮತ್ತೆ ಸಾಮಾಜಿಕ ಅಂತರ ಇರೋದಿಲ್ಲ. ಮತ್ತೆ ಸಿಟಿ ರೈಲ್ವೆ ನಿಲ್ದಾಣದಲ್ಲಿ ಬೆಳಗ್ಗೆಯಿಂದಲೂ ಕೂಡ ನಾವು ಇಲ್ಲಿ ಇದ್ದೇವೆ. ಅತಿ ಹೆಚ್ಚು ಜನ ನಗರದ ಬೇರೆ ಬೇರೆ ರಾಜ್ಯಗಳಿಂದ, ಜಿಲ್ಲೆಗಳಿಂದ ಇಲ್ಲಿ ಬರ್ತಾ ಇದ್ದಾರೆ. ಬರ್ತಾ ಇದ್ರು ಸಹ ಇಲ್ಲಿ ಸಾಮಾಜಿಕ ಅಂತರ ಯಾವುದು ಕೂಡ ಕಂಡು ಬರ್ತಾ ಇಲ್ಲ. ಇಷ್ಟು ಗುಂಪಾಗಿ ಇಲ್ಲಿ ಜನ ಇದ್ದಾರೆ ಅಂತ ನೋಡಬಹುದು ನೀವು. ಅತಿ ಹೆಚ್ಚು ಜನಸಂದಣಿ, ನೂರಾರು ಜನ ಇಲ್ಲಿ ಜನಸಂದಣಿ ಸೇರಿದ್ದಾರೆ. ಮತ್ತೆ ಈಶಾನ್ಯ ರಾಜ್ಯದಿಂದ ವಲಸೆ ಕಾರ್ಮಿಕರೆಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಯಾರಾದ್ರೂ ಒಬ್ಬರಿಗೆ ಇಲ್ಲಿ ಅವರ ಒಂದು ಸಿಂಟಮ್ಸ್ ಇದ್ದು ಅವರಿಗೆ ಪಾಸಿಟಿವ್ ಇದ್ರೆ ಸಂದರ್ಭದಲ್ಲಿ ಬೇರೆಯವರಿಗೆ ಕೂಡ ಸ್ಪ್ರೆಡ್ ಆಗುವಂತ ಎಲ್ಲಾ ಕೂಡ ಒಂದು ಸಾಧ್ಯತೆಗಳಿರುತ್ತೆ. ಇದನ್ನ ತಳ್ಳಿ ಹಾಕುವಂತಿಲ್ಲ. ಒಂದು ಕಡೆ ಈಗ ಕೋವಿಡ್ ಟೆಸ್ಟ್ ಅನ್ನ ಕೂಡ ಸಹ ಮಾಡ್ತಾ ಇದ್ದಾರೆ. ಆದ್ರೆ ಬರುವ ಒಂದು ಹತ್ರದಲ್ಲಿ ಈಗ ಮೊದಲ ಒಂದು ಸೆಕೆಂಡ್ ವೇವ್ ಏನೇನಿತ್ತು ಅದರಲ್ಲಿ ಜನ ಎಷ್ಟು ಎಚ್ಚರವಾಗಿದ್ರು ಆ ಒಂದು ಜಾಗ್ರತೆ ಇವತ್ತು ರೈಲ್ವೆ ನಿಲ್ದಾಣದಲ್ಲಿ ಕಂಡು ಬರ್ತಾ ಇಲ್ಲ. ನಗರದ ಬಹುತೇಕ ಕಡೆ ಇದೇ ರೀತಿ ಒಂದು ನಿಲ್ದಾಣಗಳಲ್ಲಿ ಕಂಡು ಬರ್ತಾ ಇರುವಂತದ್ದು. ಇವತ್ತು ಆ ರೈಲ್ವೆ ನಿಲ್ದಾಣದ ಬಳಿ ನಾವು ದೃಶ್ಯಾವಳಿಯಲ್ಲಿ ನೋಡುವಂತಹ ಸಂದರ್ಭದಲ್ಲಿ ನೋಡಬಹುದು ಅತಿ ಹೆಚ್ಚು ಜನ ಗುಂಪು ಸೇರಿದ್ದಾರೆ. ಏನು ತಮ್ಮ ಬೇಕಾಬಿಟ್ಟಿ ಮಾಸ್ಕ್ ಗಳನ್ನ ಹಾಕಿದ್ರು ಕೂಡ ಗಡ್ಡದ ಕೆಳಗಡೆ ಹಾಕೊಂಡು ಮಾಸ್ಕ್ ಗಳನ್ನ ಹಾಕೊಂಡು ಕಾಟಾಚಾರಕ್ಕೆ ಓಡಾಡುವಂತದ್ದು ಕೂಡ ಇವತ್ತು ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತದ್ದು. ವರಸೆ ಏನು ಎಲ್ಲ ಕೂಡ ಗುಂಪಾಗಿ ಕೂತ್ಕೊಂಡಿದ್ದಾರೆ, ಗುಂಪಾಗಿ ಮಾತಾಡ್ತಾ ಇದ್ದಾರೆ. ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಒಂದು ಚೂರು ಕೂಡ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಕಂಡು ಬರ್ತಾ ಇಲ್ಲ. ಇಷ್ಟು ಅಂದ್ರೆ ಪ್ರತಿನಿತ್ಯ ಕೂಡ ಮಾರ್ಷಲ್ಗಳು ಬರ್ತಾ ಇದ್ರು. ಆದ್ರೆ ಅವರು ಕೂಡ ಏನು ಕಳೆದ 2-3 ದಿನದಿಂದ ಅವರು ಕೂಡ BBMPಯ ಮಾರ್ಷಲ್ಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು
ಯಾರು ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ. ಅತಿ ಹೆಚ್ಚು ಜನ ಗುಂಪಾಗಿ ಇರುವಂತದ್ದು ಈ ಒಂದು ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಕಂಡು ಬರ್ತಾ ಇದೆ. ಆದ್ರೆ ಎಲ್ಲೋ ಒಂದು ಕಡೆ ಮತ್ತೆ ಜನ ಜಾಗ್ರತೆಯನ್ನ ಮರಿತಾ ಇದ್ದಾರೆ ಕೂಡ ಅನ್ಸುತ್ತೆ. ಇದರಿಂದ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಗಂಗಾಧರ್ ಭಟ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ದಾವಣಗೆರೆಯ ಹರಿಹರದಲ್ಲಿ ಸೋಂಕಿನ ರಂಪಾಟ ಆಗಿದೆ, ಸೋಂಕಿತನ ರಂಪಾಟ ಆಗಿದೆ. ಕೋವಿಡ್ ಕೇರ್ ಸೆಂಟರ್ಗೆ ಹೋಗಲ್ಲ ಅಂತ ಹಠ ಹಿಡಿದು ಕೂತಿದ್ದಾನೆ. ಕೇರ್ ಸೆಂಟರ್ಗೆ ಹೋಗಲ್ಲ, ನಾನು ವಿಷ ಕುಡಿದು ಬಿಡ್ತೀನಿ ಅಂತ ಡ್ರಾಮಾ ಕೂಡ ಶುರು ಮಾಡ್ದ. ಬ್ರೇಕಿಂಗ್ ನ್ಯೂಸ್. ಈ ತಾಲೂಕು ಮಟ್ಟದಲ್ಲಿ ಕೊರೋನಾ ಕೇರ್ ಸೆಂಟರ್ ಇದ್ದೇ ಇದೆ. ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಅಧಿಕಾರಿಗಳು ಸೂಚನೆ ಕೊಡ್ತಾರೆ. ಇಲ್ಲಿ ಇವ್ನಿಗೆ ಈಗ ಸೋಂಕು ಆಗಿತ್ತು, ಇವನಿಗೆ ಬಾಪ ಕರೋನಾ ಕೇರ್ ಸೆಂಟರ್ಗೆ ಒಂದು 5 ದಿನ, ಫಸ್ಟ್ ಒಂದು 5 ದಿನ ಇರಿಸ್ತಾರೆ. 5 ದಿನ ಇದ್ದ ಮೇಲೂ ಏನು ಪ್ರಾಬ್ಲಮ್ ಅಂದರೆ ಮನೆಗೆ ಕಳಿಸ್ತಾರೆ ಹೋಮ್ ಐಸೋಲೇಷನ್ಗೆ. ಬಾಪ ಅಂದರೆ ವಿಷ ಕುಡಿದ್ಬಿಡ್ತೀನಿ, ನಾನು ಮಾತ್ರ ಬರೋಲ್ಲ ಅಂತ ಅವನು ಹರಿಹರ ತಾಲೂಕಿನ ಭಾನುವಳ್ಳಿ ವಿಷ ಬಾಟ್ಲ್ ಹಿಡ್ಕೊಂಡು ರಾದ್ದಂತ ಶುರು ಮಾಡ್ದ. ಭಾನುವಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ, ಪೊಲೀಸರು ಅವನ್ನ ಕೋವಿಡ್ ಕೇರ್ ಸೆಂಟರ್ ಕರೆಸೋದಕ್ಕೆ ಹರಸಾಹಸ ಪಟ್ಬಿಟ್ರು. 4 ಜನಕ್ಕೆ ಕೋವಿಡ್ ಪಾಸಿಟಿವ್ ಬಂದಿತ್ತು. ಹಠ ಹಿಡಿದು ಮನೆಯಲ್ಲೇ ಕೂತಿದ್ದ ಸೋಂಕಿತ ತಹಸೀಲ್ದಾರ್ ಬಂದರು. ಆಮೇಲೆ ಒಂದಷ್ಟು ತಿಳಿಸಿ ಹೇಳಿದ್ಮೇಲೆ ಆಯ್ತು ಸರ್ ಬತ್ತಿ ನಡೀರಿ ಅಂತ ಬಂದಂತೆ. ವಾಪಸ್ ಕಳಿಸ್ತಾರೆ. ಯಾಕೆ ಸುಮ್ಮನೆ ನ್ಯೂಸ್ ಮುಂದುವರಿತು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. 1, 2, 3 ಬಿಗ್ ಬ್ರೇಕಿಂಗ್. ವೆಲ್ಕಮ್ ಬ್ಯಾಕ್. ಇನ್ನೀಗ ಒಂದೊಳ್ಳೆ ಕೆಲಸದ ಬಗ್ಗೆ ಮತ್ತು ಒಂದೊಳ್ಳೆ ಕೆಲಸ ಮಾಡೋರ ಬಗ್ಗೆ ಹೇಳೋ ಟೈಮ್. ಈ ಕೊರೋನಾದ ಸಂಕಷ್ಟದ ಕಾಲದಲ್ಲಿ ತುಂಬಾ ಜನ ಡಾಕ್ಟರ್ಸ್ ಮನೆ ಕುಟುಂಬಸ್ಥರನ್ನ ದೂರ ಇಟ್ಟು ಕೆಲಸ ಮಾಡ್ತಿದ್ದಾರೆ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಮಕ್ಕಳ ಆರೋಗ್ಯ ರಕ್ಷಣೆಗೋಸ್ಕರ ಬಾಲ ಚೈತನ್ಯ ಯೋಜನೆ ಕೂಡ ಇದೆ. ಈ ಯೋಜನೆಯಡಿ ಅಪೌಷ್ಟಿಕತೆ ಇರುವ ಮಕ್ಕಳ ಆರೋಗ್ಯ ರಕ್ಷಣೆ ಮಾಡಲಾಗ್ತಾ ಇದೆ. 16ಕ್ಕೂ ಹೆಚ್ಚು ಖಾಸಗಿ ವೈದ್ಯರು ಹಗಲಿರುಳು ಉಚಿತವಾಗಿ ಮಕ್ಕಳ ಸೇವೆ ಮಾಡ್ತಿದ್ದಾರೆ. ಜಿಲ್ಲೆಯ 820ಕ್ಕೂ ಹೆಚ್ಚು ಮಕ್ಕಳ ಆರೋಗ್ಯ ರಕ್ಷಣೆಗೆ ಖಾಸಗಿ ವೈದ್ಯರ ತಂಡ ಮುಂದಾಗಿದೆ. ಖಾಸಗಿ ವೈದ್ಯರ ಸೇವೆಗೆ DHO ಜನಾರ್ದನ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಎಲ್ಲ ಅಪೌಷ್ಟಿಕ ಕೇಂದ್ರಗಳಿಗೆ ಭಾರತೀಯ ವೈದ್ಯಕೀಯ ಸಂಘದ ಮಕ್ಕಳ ತಜ್ಞರು ತಮ್ಮ ಸ್ವಂತ ಖರ್ಚಿನಲ್ಲಿ ಹೋಗಿ ಚಿಕಿತ್ಸೆಯನ್ನು ನೀಡೋದಕ್ಕೆ, ಈವನ್ ಟ್ರಾನ್ಸ್ಪೋರ್ಟೇಷನ್ ಕೂಡ ನಮ್ಮಿಂದ ಅಪೇಕ್ಷೆ ಪಡ್ದೇನೆ ಅವರೇ ಸ್ವಂತವಾಗಿ ಇದು ಮಾಡಿಕೊಂಡು ಅವರೇ ತೆರಳಿ ತಪಾಸಣೆ ಮಾಡಿ ಚಿಕಿತ್ಸೆ ನೀಡ್ತಕ್ಕಂಥದ್ದು ಮುಂದೆ ಬಂದಿದ್ದಕ್ಕೂ ಭಾಳ ಸ್ವಾಗತಾರ್ಹ. ಅವ್ರನ್ನ ಇಲ್ಲಿ ಪ್ರಶಂಸೆಯನ್ನು ವ್ಯಕ್ತಪಡಿಸಲಿಕ್ಕೆ ಜಿಲ್ಲಾಡಳಿತ ವತಿಯಿಂದ ಇಚ್ಛೆ ಪಡ್ತೀನಿ. ಈ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಕೋವಿಡ್-19 ಮೊದಲನೇ ವೇವ್ ಸಂದರ್ಭದಲ್ಲಿ ಒಂದು ಖಾಸಗಿ ಆಸ್ಪತ್ರೆಯನ್ನು ಎಲ್ಲ ಭಾರತೀಯ ವೈದ್ಯಕೀಯ ಸಂಘದ ಬಳ್ಳಾರಿ ಶಾಖೆ ಹೆಸರಿನಲ್ಲೇ ಒಂದು ಪ್ರಾರಂಭ ಮಾಡಿದರು ಲಾಸ್ಟ್ ಟೈಮ್ ಕೂಡ, ಮತ್ತು ಕೋವಿಡ್ ಕೇರ್ ಸೆಂಟರ್ನೂ ಕೂಡ ಪ್ರಾರಂಭ ಮಾಡಿದರು. ಹಾಗೆ ನಿರಂತರವಾಗಿ ಪೌಷ್ಟಿಕಾಹಾರ ಕಮ್ಮಿ ಆಗಿರೋ ಮಕ್ಕಳನ್ನು ನಾವು ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಸ್ಯಾಮ್ ಅಂತೇವೆ, ಸಿವಿಯರ್ ಅಕ್ಯೂಟ್ ಮಾಲ್ನ್ಯೂಟ್ರಿಷನ್. ಈ ಮಕ್ಕಳನ್ನು 3ನೇ ಅಲೆ ಬರೋ ಮುಂಚೆ ಇವರ ತೂಕವನ್ನು ಬೆಳೆಸಿ ಕಾಪಾಡೋ ಒಂದು ಉದ್ದೇಶದಿಂದ 800 ಮಕ್ಕಳು ಯಾರು ಸ್ಯಾಮ್ ಮಕ್ಕಳು ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿದ್ದಾರೆ ಅವ್ರನ್ನೆಲ್ಲ ಅಡ್ಮಿಟ್ ಮಾಡಿ ಹಾಸ್ಟೆಲ್ಸ್ಗಳಲ್ಲಿ 14 ದಿನ ಇಟ್ಕೊಂಡು ಊಟ ಕೊಟ್ಟು ಈ ಮೆಡಿಸಿನ್ಸ್ ಕೊಟ್ಟು ಅವ್ರ ತೂಕವನ್ನು ಬೆಳೆಸಬೇಕಂತ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ಮಕ್ಕಳ ಡಾಕ್ಟರ್ ಕೊರತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರೋದರಿಂದ ನಮ್ಮ ಪ್ರೈವೇಟ್ ಸಂಸ್ಥೆ ಆಗಿರುವ ಇಂಡಿಯನ್ ಅಕಾಡೆಮಿಕ್ ಆಫ್ ಪೀಡಿಯಾಟ್ರಿಕ್ಸನ್ನು ಸಂಪರ್ಕಿಸಿ ನಮ್ಮ ಸಹಾಯವನ್ನು ಕೇಳಿದರೆ ನಾವು ಹೃದಯಪೂರ್ವಕವಾಗಿ ನಮ್ಮ ಸಹಾಯವನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಇದರ ಪ್ರಕಾರ ಗ್ರೇಟ್ ಇನಿಷಿಯೇಟಿವ್ ಸರ್, ಮುಂದುವರಿಸಿ, ಒಳ್ಳೆಯದಾಗಲಿ. ಇಲ್ಲಿಗೆ